ಹರೇ ಕೃಷ್ಣ. ಜೈ ಗೋಮಾತಾ, ಜೈ ಗೋಪಾಲ್. ರಾಧಾಸುರಭಿ ಗೋ ಮಂದಿರದಲ್ಲಿ ಸುಮಾರು 100 ಚಿಲ್ಲರೆ ದನಗಳಿವೆ. ತುಂಬ ದನ ಇತ್ತು. ಎಲ್ಲ ದನಗಳನ್ನು ನಾವು ರೈತರಲ್ಲಿ ಅವರಿಗೆ ಟ್ರೈನಿಂಗ್ ಕೊಡ್ತೇವೆ. ಹಾಗೆ ಅದರಲ್ಲಿ ಈಗ 105 ದನ. ಕೆಲವು ದನಗಳು ಬರ್ತಾ ಇದೆ, ಕೆಲವರಿಗೆ ಸಾಕಲಿಕ್ಕೆ ಆಗೋದಿಲ್ಲ. ಮಲೆನಾಡು ಗಿಡ್ಡಗಳನ್ನೇ ನಾವು ಇಲ್ಲಿ ಸಾಕುವುದು. ಆದರೆ ನಮ್ಮದು ಕೆಲವು ಯೋಜನೆಗಳಿವೆ. ನಮ್ಮಲ್ಲಿ ಜಾಗ ಇಲ್ಲ. ಆ ಜಾಗಕ್ಕೋಸ್ಕರ ಮತ್ತು ನಮ್ಮಲ್ಲಿ ಈಗ ದಿನದ ಖರ್ಚಿಗೆ ತುಂಬ ಕಷ್ಟ ಆಗ್ತಾ ಇದೆ. ಅಂದರೆ ಸುಮಾರು ದಿವಸಕ್ಕೆ 8 ರಿಂದ 9 ಸಾವಿರ ಖರ್ಚು ಇದೆ. ಇದು ನೆಟ್ ಗೋವಿಗೆ ಬೇಕಾಗಿರುವಂಥ ಖರ್ಚು. ಹುಲ್ಲು ಬೇಕು, ಅದಕ್ಕೆ ಗೋಪಾಲಕರು ಬೇಕು, ಒಂದಷ್ಟು ಕೆಲವು ಬುಟ್ಟಿ ಅದು ಇದು ಅಂತ ಶೆಡ್ ಬೇಕು ನಮಗೆ. ಶೆಡ್ ನಮ್ಮಲ್ಲಿಲ್ಲ. ಸುಮಾರು 25 ದನಗಳು ಹೊರಗಡೆ ಇದೆ. ಒಂದು ಹುಲ್ಲು ಹಾಕ್ಲಿಕ್ಕೂ ಶೆಡ್ ಇಲ್ಲ. ಹರಿದ ತರ್ಪಾಲ್ ಹಾಕ್ತಾ ಇದ್ದೇವೆ. ಅಂದರೆ ಹೊಸ ತರ್ಪಾಲ್ ತರಬೇಕು, ಅದಕ್ಕೂ ಹಣ ಬೇಕು. ನಾನು ಇದನ್ನು ಹೇಳ್ತಾ ಇಲ್ಲ, ತುಂಬ ಕಷ್ಟದಲ್ಲಿ ಇದ್ದ ಕಾರಣ ನಾನು ಹೇಳ್ತಾ ಇದ್ದೇವೆ. ಗೋವನ್ನು ನಾವು ತಿರಸ್ಕರಿಸಿದ್ದರಿಂದ ಈ ಕಾರಣ. ಹಿಂದೂ ಸನಾತನ ಧರ್ಮದಲ್ಲಿ ನಾವು ಗೋವುಗಳನ್ನು ಬದಿಗೆ ಇಟ್ಟ ಕಾರಣ ಈ ಸಮಸ್ಯೆ ಬರ್ತದೆ. ಇಲ್ಲದ್ರೆ ಗೋವು ನಮ್ಮನ್ನೇ ಸಾಕುವುದಂತ ನಾವು ಹೇಳ್ತೇವೆ. ಆದರೆ ಕಷ್ಟ ಆಗ್ತದೆ. ಸುಮಾರು 50ಕ್ಕಿಂತಲೂ 48 50ಕ್ಕಿಂತಲೂ ಮೇಲೆ ಹೋರಿಗಳಿವೆ ಅಲ್ವಾ. ನಾವು ಯಾವುದೇ ಹಾಲಿಗೋಸ್ಕರ ದನಗಳನ್ನು ಸಾಕ್ತಾ ಇಲ್ಲ. ಅದನ್ನು ತುಂಬ ಕಷ್ಟದಲ್ಲಿ ಇದ್ದೇವೆ. ಒಂದು ಬೈ ಹುಲ್ಲಿಗೆ 350 ರೂಪಾಯಿ ಪಿಂಡಿ ಇಲ್ಲಿ ತಂದು ಹಾಕಲಿಕ್ಕೆ. ಬೈ ಹುಲ್ಲು ಇಡ್ಲಿಕ್ಕೂ ನಮ್ಮಲ್ಲಿ ಒಂದು ಶೆಡ್ ಇಲ್ಲ. ಜಾಗ ನಮ್ಮದು ಇಲ್ಲ ಇಷ್ಟರ ತನಕ. ಇನ್ನೂ ನಾವು ಸ್ವಲ್ಪ ಕೊಡ್ತಾ ಇದ್ದೇವೆ. ಹಾಗೆ ಸುಮಾರು ಇನ್ನೂ 80-90 ಲಕ್ಷ 1 ಕೋಟಿ ತನಕ ಬಾಕಿ ಇದೆ. ಆದ್ದರಿಂದ ನಿಮ್ಮೆಲ್ಲರ ಹತ್ರ ಒಂದು ಪ್ರಾರ್ಥನೆ ಏನಂತ ಹೇಳಿದರೆ, ತಾವು ಯಾವುದೇ ರೀತಿಯಲ್ಲಿ ಸಹಾಯ ಮಾಡಬಹುದು. ನಾನು ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಹೇಳ್ತಾ ಇಲ್ಲ. ವರ್ಷಕ್ಕೆ ಒಮ್ಮೆ ನೀವು ನಿಮ್ಮ ಜನ್ಮದಿನ ಅಥವಾ ಯಾರ್ದಾದ್ರು ಹಿರಿಯವರದು ತಿಥಿಯ ದಿವಸ ಆದರೂ ಬಂದು ಅವರ ಲೆಕ್ಕದಲ್ಲಿ, ಜನ್ಮ ನಕ್ಷತ್ರ ಏನಿದೆ ಅವರ ಲೆಕ್ಕದಲ್ಲಿ, ಮಕ್ಕಳ ಲೆಕ್ಕದಲ್ಲಿ ಅಥವಾ ಪರಿವಾರದ ಲೆಕ್ಕದಲ್ಲಿ, ಕುಟುಂಬದ ಲೆಕ್ಕದಲ್ಲಿ ಒಂದು ದಿವಸದ ಗೋಪೂಜೆ ಹಾಗೆ ಮಾಡ್ಬೋದು. ಅನೇಕ ಜನರು ಹಾಗೆ ಬಂದು ಗೋಪೂಜೆ ಮಾಡಿದರೆ ಕುಟುಂಬಕ್ಕೂ ಒಳ್ಳೆಯದು. ಇಲ್ಲಿ ನಮ್ಮದು ಭಾಗವತ ಪಾರಾಯಣ ಆಗ್ತಾ ಇದೆ. ಸುಮಾರು 16 ಷೋಡಶ ಶಾಲಿಗ್ರಾಮ ಇದೆ. ಬೇರೆ ಬೇರೆ ಉತ್ತಮವಾದಂಥ ಶಾಲಿಗ್ರಾಮ ಇದೆ. ಅದರ ಪೂಜೆ ಆಗ್ತದೆ, ಗೋಪೂಜೆ ಆಗ್ತದೆ. ಆ ಗೋಪೂಜೆ ನಿಮ್ಮ ಲೆಕ್ಕದಲ್ಲಿ ಒಂದು ದಿವಸದ್ದು ಮಾಡಬಹುದು. ಅಥವಾ ನೀವು ಒಂದು ದಿವಸದ್ದು ಪೂರ್ತಿ ಖರ್ಚು 8,500 ಆಗ್ತದೆ, ಅದನ್ನು ನಾವು ಕೊಡ್ತೇವೆ ಅಂತ ಹಾಗೂ ಮಾಡಬಹುದು. ಅಥವಾ 1 ವರ್ಷದ ಖರ್ಚು ನಾವು ಒಂದು ದನಕ್ಕೆ ಕೊಡ್ತೇವೆ ಅಂತ ಅನೇಕ ಸೇವೆಗಳಿವೆ. ಮತ್ತು ಅದಲ್ಲದೆ ನಾವು ಲಕ್ಕಿ ಡಿಪ್ ಅಂತ ಮಾಡಿದ್ದೇವೆ. ಗೋವು ಈ ಲ್ಯಾಂಡ್ ಏನು ಭೂಮಿ ಇದೆ ಅದನ್ನು ತಗೊಳ್ಳಿಕ್ಕೆ ನಾವು ಒಂದಷ್ಟು ಲಕ್ಕಿ ಡಿಪ್ ಅಂತ ಮಾಡಿದ್ದೇವೆ. ಅದನ್ನು ನೀವು ತಗೊಂಡು ನಾವು ಒಂದಿಷ್ಟು ಸೇಲ್ ಮಾಡಿ ಕೊಡ್ತೇವೆ ಅಂತ ಹೇಳಿದರು. ಅದು ಒಳ್ಳೆಯದು. ಹಾಗೆ ಅಥವಾ ನಮ್ಮದು ಪರ್ಮನೆಂಟ್ ಮೆಂಬರ್ಸ್ ಆಗ್ಬೋದು. ನೀವು ಪರ್ಮನೆಂಟ್ ಮೆಂಬರ್ಸ್ ಅಂದರೆ ಅದರಲ್ಲಿ ವರ್ಷಕ್ಕೊಮ್ಮೆ ನಿಮ್ಮ ಗೋಪೂಜೆ ಮಾಡೋದು. ಮತ್ತು ಪ್ರತಿ ತಿಂಗಳು ನೀವು ಗೋ ಉತ್ಪನ್ನಗಳನ್ನು ತಗೊಳ್ಬೇಕು. ಒಂದಿಷ್ಟು 100 ರೂಪಾಯಿ 200 ರೂಪಾಯಿ 300 ರೂಪಾಯಿ ಏನು ಫಿನೈಲ್ ಇದೆ, ಸೋಪ್ ಇದೆ, ದಂತ ಮಂಜನ ಇದೆ, ಬೇರೆ ಬೇರೆ ಅನೇಕ ಸುಮಾರು 40 ಪ್ರಕಾರದ ಪ್ರಾಡಕ್ಟ್ ಇದೆ, ಅದನ್ನು ತಗೊಳ್ಬೋದು. ಹಾಗೆ ಇಂಥ ಕೆಲಸಗಳಿಂದ ಗೋಶಾಲೆ ಉಳಿತದೆ. ನಮ್ಮದು ಒಳ್ಳೆಯ ಉದ್ದೇಶ ಇದೆ. ಒಂದು ಗುರುಕುಲ ಆಗಬೇಕು. ಗೋವಿನ ಪಂಚಗವ್ಯದ ಬಗ್ಗೆ ರಿಸರ್ಚ್ ಆಗಬೇಕು, ಅಧ್ಯಯನ ಆಗಬೇಕು. ಕ್ಯಾನ್ಸರ್ ಮತ್ತು ಗೋಮೂತ್ರದಿಂದ ಕ್ಯಾನ್ಸರನ್ನು ಹೇಗೆ ಗವ್ಯದಿಂದ ಸರಿಪಡಿಸ್ಬೋದು ಅದನ್ನು ಆಗಬೇಕು. ಒಂದು ಸಣ್ಣ ಪಂಚಗವ್ಯ ಹಾಸ್ಪಿಟಲು ಆಗಬೇಕು, ಕ್ಯಾನ್ಸರ್ ಕೇರ್ ಸೆಂಟರ್ ಆಗಬೇಕು, ಗರ್ಭ ಸಂಸ್ಕಾರ ಕೇಂದ್ರ ಆಗಬೇಕು, ಗುರುಕುಲ ಆಗಬೇಕು. ಇದೆಲ್ಲ ಗೋವನ್ನು ಮಧ್ಯೆ ಇಟ್ಟು, ಗೋಪಾಲಕೃಷ್ಣನನ್ನು ಮಧ್ಯೆ ಇಟ್ಟು, ರಾಧಾ ಗೋಪಾಲನನ್ನು ಮಧ್ಯೆ ಇಟ್ಟು ಇದನ್ನು ಮಾಡುವ ಒಂದು ಯೋಜನೆ. ಇದಕ್ಕೆ ತಾವೆಲ್ಲರೂ ದಯವಿಟ್ಟು ಸಹಕರಿಸಬೇಕು. ಒಳ್ಳೆಯ ಉದ್ದೇಶ. ಸಮಾಜಕ್ಕೆ, ಹಿಂದೂ ಸಮಾಜಕ್ಕೆ ಬೇಕಾಗಿರುವಂಥ, ಸನಾತನ ಹಿಂದೂ ಧರ್ಮದ ರಕ್ಷಣೆಗೆ ಬೇಕಾಗಿರುವಂಥ ಇದು ಕೆಲಸ. ನೀವೆಲ್ಲರೂ ಕೈ ಜೋಡಿಸಿದರೆ ನಾವು ಇದನ್ನು ಮುಂದುವರಿಸ್ಬೋದು. ಇನ್ನೊಂದು ವಿಷಯ ಏನಂದರೆ, ನೀವು ಸಹ ಬನ್ನಿ, ಗೋಶಾಲೆಯನ್ನು ನೋಡಿ. ಹೊರಗಡೆ ಕೂತ್ಕೊಂಡು ಹೇಳುವುದಕ್ಕಿಂತ ಒಳಗಡೆ ಬಂದು ನೋಡಿದರೆ ಗೊತ್ತಾಗ್ತದೆ. ಅನೇಕ ಜನ ಸಹಕರಿಸ್ತಾ ಇದ್ದಾರೆ. ನೀವು ಸಹ ಸಹಕರಿಸಿ. ದೊಡ್ಡ ಯೋಜನೆ ನಮ್ಮದು ಇದೆ. ಅದಕ್ಕೆ ಟೀಮ್ ಬೇಕು ನಮಗೆ. ಧನಬಲ ಮತ್ತು ಜನಬಲ, 2 ಬಲಗಳು ಬೇಕು. ಬನ್ನಿ, ಒಟ್ಟಿಗೆ ಸೇರುವ. ಒಟ್ಟಿಗೆ ನಾವು ಈ ಸನಾತನ ಹಿಂದೂ ಧರ್ಮದ ಏನು ಆ ಸಮಸ್ಯೆ ಇದೆ, ಧರ್ಮದಲ್ಲಿ ಏನೂ ಸಮಸ್ಯೆ ಇಲ್ಲ, ಆದರೆ ಅಲ್ಲಿರುವಂಥ ಏನು ಸಮಸ್ಯೆಗಳಿವೆ, ಗೋರಕ್ಷಣೆ ಆಗಲಿ, ವೈದಿಕ ಧರ್ಮ ಗ್ರಂಥಗಳ ಅಧ್ಯಯನ ಅಥವಾ ಅದರ ಪ್ರಸಾರ ಇರಲಿ, ಗುರುಕುಲ ಪದ್ಧತಿ ಇರಲಿ, ಅದನ್ನೆಲ್ಲ ನಾವು ಒಟ್ಟಿಗೆ ಸೇರಿ ಮಾಡುವ ಅಂತ ಹೇಳ್ತಾ, ದಯವಿಟ್ಟು ಎಲ್ಲರೂ ಬನ್ನಿ. ಈ ಕಾರ್ಯಕ್ರಮಗಳಲ್ಲಿ ಸೇರಿಸಿ. ಇದರಲ್ಲಿ ನಾವು
ಗೂಗಲ್ ಲಿಂಕ್ ಕೊಟ್ಟಿದ್ದೇವೆ, ಅದರಲ್ಲಿ ಫೋನ್ ನಂಬರ್ ಇದೆ. ಏನಾದರೂ ಮಾಹಿತಿ ಬೇಕಿದ್ದರೆ ಅಥವಾ ಗೂಗಲ್ ಪೇ ನಂಬರ್ ಇದೆ, ಮತ್ತು ಅದು QR ಕೋಡ್ ಇದೆ, ಅಕೌಂಟ್ ನಂಬರ್ ಇದೆ, ಟ್ರಸ್ಟ್ ಇದೆ, ರಾಷ್ಟ್ರೀಯ ಗೋಸೇವಾ ಸಂಸ್ಥಾನ್ ರಿಜಿಸ್ಟ್ರೇಡ್, ಮತ್ತು ಅದರಲ್ಲಿ ATGV ಇದೆ. ಧನ ಸಹಾಯ ಮಾಡುವವರು ಮಾಡಬಹುದು. ನಾವೇನು ನಮಗೆ ಕೇಳ್ತಾ ಇಲ್ಲ, ನಮಗೋಸ್ಕರ ಧನ ಬೇಡ. ಆ ಧನಗಳನ್ನು ಮತ್ತು ಗೋವುಗಳನ್ನು ಮತ್ತು ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ ನಾವು ನಿಮ್ಮ ಹತ್ರ ಕೈ ಮುಗಿದು ಈ ಸಹಾಯ ಹಸ್ತವನ್ನು ಕೇಳ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ಸಹಕರಿಸಿ ಅಂತ ಹೇಳ್ತಾ, ಜೈ ಗೋಮಾತಾ, ಜೈ ಗೋಪಾಲ್.